ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ? ನೀನು ಯಾಕೆ ನನ್ನ ನೋಡಕ್ ಬಂದಿಲ್ಲ? ನನ್ನ ಒಬ್ಬಳನ್ನೇ ಬಿಟ್ಟು ಯಾಕಮ್ಮ ಹೋದೆ? ಯಾಕೆ ಹೋದೆ? ಈ ನಿನ್ನ ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡುತ್ತೆ ಶ್ರಾವಣಿ. ಈಗ ಸದ್ಯಕ್ಕೆ ನನ್ನೇನು ಕೇಳಬೇಡ. ಈಗ ನಾನು ಬಂದಿದ್ದೀನಲ್ವಾ, ಸಂತೋಷನಾ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಈ ಸಂತೋಷಕ್ಕೆ ನನ್ನ ಜೀವನ ಹೋಗುತ್ತೇನೋ ಅನ್ಸ್ತಿದೆ. ನೀನ್ ಮತ್ತೆ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಅಮ್ಮ? ನಾನು ಹೀಗೆ ನಿನ್ ಮಣ್ಣಲ್ಲೇ ಇದ್ಬಿಡ್ತೀನಿ. ನನಗೆ ನೀನ್ ಬೇಕು ಅಮ್ಮ. ನೀನ್ ಯಾವಾಗಲೂ ನನ್ನ ಜೊತೆನೇ ಇರ್ಬೇಕು. ಕಂದ, ನಾನು ಯಾವಾಗೂ ನಿನ್ನ ಜೊತೆನೇ ಇರ್ತೀನಿ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ನ ಬಗ್ಗೆ ಪ್ರತಿ ಕ್ಷಣ ನನಗೆ ಗೊತ್ತಾಗ್ತಾನೆ ಇರುತ್ತೆ. ಶ್ರಾವಣಿ, ನೀನು ನನ್ನ ಮಡ್ಲಲ್ಲಿರಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದರೆ ನನ್ನ ಹೃದಯದಲ್ಲಿ ನೀನು ಸದಾ ಇರ್ತೀಯ ಕಂದ. ಅಂದಮೇಲೆ ನೀನು ಇಷ್ಟೊಂದು ದುಃಖ ಪಟ್ರೆ ಈ ಅಮ್ಮನ ಹೃದಯ ಹೇಗೆ ತಡ್ಕೋಬೇಕು ಹೇಳು? ಈಗ ಹೇಳು, ಯಾಕಿಷ್ಟು ದುಃಖ ಪಡ್ತಾ ಇದೆಯಾ ನೀನು? ಯಾಕಿಷ್ಟು ಅಳ್ತಾ ಇದೆಯಾ? ಅಮ್ಮ, ನಾನು ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೋಬೇಕು. ನಾನು ಸುಬ್ಬುನ ತುಂಬಾ ಪ್ರೀತಿಸ್ತಾ ಇದ್ದೀನಮ್ಮ. ಅವನಿಲ್ದೆ ನನಗಿರಕ್ಕೆ ಆಗಲ್ಲ. ನಿನ್ ಪ್ರೀತಿನ ನಾನು ಎಷ್ಟೋ ಸಲ ಅವನನ್ನು ಕಂಡಿದ್ದೀನಿ. ಈ ಜಗತ್ತಲ್ಲಿ ನನಗೋಸ್ಕರ ಯಾರೂ ಇಲ್ಲ ಅಂತ ಅನ್ನಿಸ್ದಾಗ ಅವನ್ ನನ್ನ ಜೊತೆ ಇದ್ದಾನೆ ಅಂತ ಅನ್ಸಿದೆ. ಆದ್ರೆ ಅಪ್ಪ ಹೇಳಿದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಸುಬ್ಬು ಜೊತೆನೆ ನನ್ ಮದ್ವೆ ಆಗ್ತಿದ್ದೇನೋ ಅಂತ ಅನ್ಕೊಂಡು ಸಂತೋಷವಾಗಿದ್ದೆ. ಎಂಥ ದಡ್ಡಿ ಅಮ್ಮ ನಾನು. ಅಪ್ಪ ನನ್ ಮದ್ವೆ ಫಿಕ್ಸ್ ಮಾಡಿರೋದು ಆ ಮದನ್ ಜೊತೆ. ನನಗೆ ವಿಷಯ ಗೊತ್ತೇ ಇರ್ಲಿಲ್ಲ ಅಮ್ಮ. ಸುಬ್ಬುಗೂ ನನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ ನನಗ್ ಸಿಕ್ಕಿಲ್ಲ ಆದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಮ್ಮ. ಹುಟ್ಟಾಗ್ಲಿಂದ ನನಗ್ ನಿನ್ ಜೊತೆ ಇರಕ್ಕೆ ಆಗ್ಲಿಲ್ಲ. ಇಲ್ಲಿ ಅಪ್ಪನ ಪ್ರೀತಿನೂ ನನಗ್ ಸಿಕ್ಕಿಲ್ಲ. ಈಗ ಸುಬ್ಬು ಪ್ರೀತಿನೂ ಕಳ್ಕೊಂಡು ನಾನು ಹೇಗ್ ಬದುಕ್ಲಿ ಅಮ್ಮ? ಅವನನ್ನ ಬಿಟ್ಟು ನಾನು ಯಾರನ್ನೂ ಮದ್ವೆ ಆಗಲ್ಲ ಅಮ್ಮ. ಆದ್ರೆ ಮನೆಯವ್ರು ಎಲ್ಲರೂ ಇಷ್ಟೆಲ್ಲ ಮುಂದುವರೆದ್ಬಿಟ್ಟಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.